ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಈ ಪ್ರಪಂಚದಲ್ಲರೂ ಎಲ್ಲ ಜನರು ಕೂಡ ಒಂದೇ ರೀತಿ ಆರಾಮವಾಗಿ ಆರೋಗ್ಯದಿಂದ ಇರ್ತಾರಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದರೆ ಪ್ರಪಂಚದಲ್ಲಿರೋ ಕೆಲವು ಜನರು ವಿಚಿತ್ರವಾದ ರೋಗಗಳಿಂದ ತುಂಬ ಕಷ್ಟಕರ ಜೀವನವನ್ನು ನಡೆಸ್ತಿದ್ದಾರೆ. ಇವರ ಸ್ಥಿತಿಯನ್ನು ನೋಡ್ತಿದ್ರೆ ಆರೋಗ್ಯಕರ ಸದೃಢ ದೇಹ ಹೊಂದಿರೋ ನಾವೇ ಅದೃಷ್ಟವಂತರು ಅಂತ ಅನಿಸುತ್ತೆ. ಮತ್ತು ಆರೋಗ್ಯವೇ ಭಾಗ್ಯ ಅನ್ನೋ ಮಾತು ಅಕ್ಷರಶಃ ಸತ್ಯ ಅನ್ನೋದು ಈ ವಿಡಿಯೋ ನೋಡಿದ ನಂತರ ನಮಗೆ ಮನವರಿಕೆ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನಿಗಳು ಸಹ ಅರ್ಥವಾಗದ ಕೆಲವು ಭಯಾನಕ ರೋಗಗಳ ಬಗ್ಗೆ ತಿಳಿತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ನಂಬರ್ 1, ಚೆನ್ ತುವಾಂಜಿ. ಫ್ರೆಂಡ್ಸ್, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮಹಿಳೆಯನ್ನು ಒಮ್ಮೆ ನೋಡಿ. ಈಕೆ ಕಾಲುಗಳು ನಾರ್ಮಲ್ ಪರ್ಸನ್ ಕಾಲುಗಳಿಂದ ಇಲ್ಲ, ಬದಲಿಗೆ ಯು ಶೇಪ್ನಲ್ಲಿ ಬೆಂಡ್ ಆಗಿದ್ದಾವೆ. ಇದಕ್ಕೆ ಕಾರಣ ಸೆವರೇಜ್ ರೆಜುವೇಷನ್ ಅನ್ನೋ ಭಯಾನಕ ರೋಗ. ಅಸಲು ಚೀನಾ ದೇಶಕ್ಕೆ ಸೇರಿದ ಈ ಮಹಿಳೆ ಹೆಸರು ಚೆನ್ ತುವಾಂಜಿ ಅಂತ. ಈಕೆ ಹುಟ್ಟಿದಾಗ ಈ ರೀತಿ ಬೆಂಡ್ ಆಗಿರೋ ಕಾಲುಗಳಿಂದನೇ ಹುಡ್ತಾಳೆ. ಅಸಲು ಇವರದ್ದು ತುಂಬ ಬಡ ಕುಟುಂಬ. ಆದ್ರಿಂದ ದುಡ್ಡಿನ ಸಮಸ್ಯೆಯಿಂದ ಈಕೆ ಪೇರೆಂಟ್ಸ್ ಈಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರಲ್ಲ. ಮತ್ತು ಬಡತನದ ಕಷ್ಟಗಳು ಇದ್ರೂ ಸಹ ಸರ್ಕಾರಿ ಶಾಲೆಗೆ ಹೋಗಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ್ದಾರೆ. ಹೀಗೆ ಈಕೆ ಒಂದು ದಿನ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಬಗ್ಗೆ ಹೇಳಿಕೊಂಡಾಗ ತುಂಬಾ ಜನ ನೆಟ್ಟಿಗರು ಆಪರೇಷನ್ಗೆ ಹಣ ಕೊಡೋದಕ್ಕೆ ಮುಂದೆ ಬರ್ತಾರೆ. ಆದರೆ ಈಕೆಗೆ ಮಾತ್ರ ಸರಿ ಹೋಗುತ್ತೆ ಅನ್ನೋ ಕಿಂಚಿತ್ತು ನಂಬಿಕೆ ಕೂಡ ಇರುವುದಿಲ್ಲ. ಅನಂತರ ಡಾಕ್ಟರ್ಸ್ ನಿನ್ನ ಕಾಲು ಖಂಡಿತ ಸರಿ ಹೋಗುತ್ತೆ ಅಂತ ಆಕೆಗೆ ಸಮಾಧಾನ ಮಾಡಿ ಧೈರ್ಯ ತುಂಬುತ್ತಾರೆ. ಹೀಗೆ ಮಾರ್ಚ್ 16, 2022ರಲ್ಲಿ ಸರ್ಜರಿ ಮಾಡಿ ಆಕೆ ಕಾಲನ್ನು ಸರಿ ಮಾಡ್ತಾರೆ. ಆದರೆ ಆಕೆಗಿರೋ ಕಂಡೀಷನ್ ಕಾರಣದಿಂದ ಹೈಟ್ ಮಾತ್ರ ಬೆಳೆಯೋದಿಲ್ಲ. ಈಗ ಈಕೆ ಎಲ್ಲರಂತೆ ನಡೆದಾಡುತ್ತಾ ಸುಖ ಜೀವನವನ್ನು ನಡೆಸ್ತಾ ಇದ್ದಾಳೆ. ಬಬಲ್ ಫೇಸ್ ಗರ್ಲ್. ಫ್ರೆಂಡ್ಸ್, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮುಖವನ್ನು ನೋಡ್ತಿದ್ರೆ ಎಂಥವ್ರಿಗೂ ಸಹ ಒಂದು ಕ್ಷಣ ಭಯವಾಗಿ ಬಿಡುತ್ತೆ. ಅಸಲು ಇದೊಂದು ಮಹಿಳೆಯ ಮುಖ. ಹೌದು ಫ್ರೆಂಡ್ಸ್, ಚೀನಾ ದೇಶಕ್ಕೆ ಸೇರಿದ ಕ್ಷಿನ್ಯು ಅನ್ನೋ ಯುವತಿಗೆ ಚಿಕ್ಕಂದಿನಿಂದ ಮುಖದ ಮೇಲೆ ಮಚ್ಚೆ ಇರುತ್ತೆ. ಆದ್ರಿಂದ ತುಂಬಾ ಜನ ಆಕೆ ಮುಖ ನೋಡಿ ವ್ಯಂಗ್ಯ ಆಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರಿಂದ ಈ ಮಚ್ಚೆಯಿಂದ ಬೇಸತ್ತು ಹೋದ ಯುವತಿ ಹೇಗಾದರೂ ಮಾಡಿ ಮಚ್ಚೆ ತೆಗೆಸಲೇಬೇಕಂತ ಡಾಕ್ಟರ್ಸ್ ಹತ್ರ ಬರ್ತಾಳೆ. ಆಗ ಡಾಕ್ಟರ್ಸ್ ಯುವತಿ ಮುಖದ ಮೇಲಿರೋ ಹುಟ್ಟು ಮಚ್ಚೆಯನ್ನು ತೆಗೆಯೋದಕ್ಕಾಗಿ ಸಲೈನ್ ವಾಟರ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ತಿಳಿಸ್ತಾರೆ. ಈ ಟ್ರೀಟ್ಮೆಂಟ್ಗೆ ಒಪ್ಪಿಕೊಂಡ ಯುವತಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ವಾರದಲ್ಲಿ 2 ದಿನ ಆಕೆ ಮುಖಕ್ಕೆ ಸಲೈನ್ ವಾಟರ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಡಾಕ್ಟರ್ಸ್ ಈ ರೀತಿ ಮಾಡಿದ್ರಿಂದ ಆಕೆ ಮುಖದ ಮೇಲೆ ಸೈಡ್ ಎಫೆಕ್ಟ್ ಆಗಿ ಈ ರೀತಿ ಬಬಲ್ಸ್ ಹುಟ್ಟಿಕೊಳ್ತವೆ. ಇದರಿಂದ ಗಾಬರಿಯಾದ ಯುವತಿ ಮತ್ತೆ ಡಾಕ್ಟರ್ಸ್ ಬಳಿ ಹೋದಾಗ ಆಗ ಡಾಕ್ಟರ್ಸ್ ಅಲ್ಲಿರೋ ಮಚ್ಚೆ ಚರ್ಮವನ್ನು ರಿಮೂವ್ ಮಾಡೋದಕ್ಕೆ ಸಹಾಯವಾಗಲಿ ಅನ್ನೋ ಕಾರಣಕ್ಕಾಗಿ ಬೇಕಂತಾನೆ ಈ ರೀತಿ ಮಾಡಿರೋದಾಗಿ ತಿಳಿಸ್ತಾರೆ. ಮತ್ತು ಈ ಟ್ರೀಟ್ಮೆಂಟ್ನ ಪ್ರೊಸೆಸ್ ಇದೇ ರೀತಿಯಾಗಿರುತ್ತೆ, ಭಯಪಡೋ ಅಗತ್ಯವಿಲ್ಲ ಅಂತ ಡಾಕ್ಟರ್ಸ್ ತಿಳಿಸಿದ್ದಾರೆ. ಮತ್ತು ಇನ್ನೂ ಸಹ ಇವತ್ತಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಜೆಫ್ ಡಾಬೆ. ಫ್ರೆಂಡ್ಸ್, ಈ ವ್ಯಕ್ತಿಯ ಕೈಗಳನ್ನು ಒಮ್ಮೆ ನೋಡಿ. ಈತನ ಕೈಗಳು ನಾರ್ಮಲ್ ವ್ಯಕ್ತಿಯ ಕೈಗಳಿಗಿಂತ ತುಂಬ ಅಂದರೆ ತುಂಬಾನೇ ದೊಡ್ಡದಾಗಿವೆ. ತುಂಬ ಜನ ಅವೆಂಜರ್ಸ್ ಅಲ್ಲಿ ಬರೋ ಹಲ್ಕ್ ರೀತಿಯ ಬಾಡಿ ತಮಗೂ ಇರಬೇಕು ಅಂತ ಆಸೆ ಪಡುವವರು ಇರ್ತಾರೆ. ಆದರೆ ಈ ವ್ಯಕ್ತಿ ಮಾತ್ರ ಹುಟ್ಟಾನೆ ಹಲ್ಕ್ ರೀತಿಯ ಕೈಗಳಿಂದನೇ ಹುಟ್ಟಿದ್ದಾನೆ. ಅಸಲು ಅಮೆರಿಕ ದೇಶಕ್ಕೆ ಸೇರಿದ ಈ ವ್ಯಕ್ತಿಯ ಹೆಸರು ಜೀಪ್ ಡಾಬಿ ಅಂತ. ಟ್ರ್ಯಾಕ್ಟರ್ ಮತ್ತು ಟ್ರಕ್ನಂತ ದೊಡ್ಡ ದೊಡ್ಡ ವಾಹನಗಳಿಗೆ ಮೆಕ್ಯಾನಿಕ್ ಕೆಲಸ ಮಾಡ್ತಾ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಇಂಚು ದೊಡ್ಡದಾದ ಅಂಗೈ ಹೊಂದಿ ವಿಶ್ವದಲ್ಲಿ ಅತಿ ದೊಡ್ಡ ಅಂಗೈ ಮತ್ತು ಕೈ ಹೊಂದಿದ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಈತ ಈ ರೀತಿ ಹುಟ್ಟೋದಕ್ಕೆ ಕಾರಣವಾದರೂ ಏನು ಅನ್ನೋದು ಮಾತ್ರ ಇದುವರೆಗೂ ಯಾವ ವೈದ್ಯರಿಗೂ ಸಹ ತಿಳಿದು ಬಂದಿಲ್ಲ. ಅಷ್ಟೇ ಅಲ್ಲದೆ ತನ್ನ ಕೈಗಾತ್ರವನ್ನು ಉಪಯೋಗಿಸಿ ಒಬ್ಬ ಪ್ರೊಫೆಷನಲ್ ಆರ್ಮ್ ರೆಸ್ಲರ್ ಆಗಿದ್ದಾರೆ. ಈತನ ಕೈಗಾತ್ರವನ್ನು ನೋಡಿ ತುಂಬಾ ಜನ ಶಾಕ್ಗೆ ಒಳಗಾಗಿದ್ದಾರೆ. ಮತ್ತು ಆರ್ಮ್ ರೆಸ್ಲರ್ ಕಾಂಪಿಟಿಷನ್ ಅಲ್ಲಿ ತುಂಬಾ ಜನ ಎದುರಾಳಿಗಳನ್ನ ಇವರು ಸೋಲಿಸಿದ್ದಾರೆ. ಜೀಸಸ್ ಎಸೆವಿಸ್. ಫ್ರೆಂಡ್ಸ್, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿ ಹೆಸರು ಜೀಸಸ್ ಎಸೆವಿಸ್ ಅಂತ. ಮೆಕ್ಸಿಕೋ ದೇಶಕ್ಕೆ ಸೇರಿದ ಈ ವ್ಯಕ್ತಿಗೆ ವಿಚಿತ್ರ ಅನ್ನೋ ತರ ಮುಖದ ಮೇಲೆ ಕೂದಲು ಬೆಳೆದಿವೆ. ಈ ರೀತಿ ಮುಖದಿಂದ ತುಂಬಾ ಜನ ಅಸಹ್ಯಪಟ್ಟು ಈತನನ್ನ ಸಮೀಪ ಇಟ್ಟುಕೊಳ್ತಿರೋದಿಲ್ಲ. ತುಂಬಾ ಜನ ವ್ಯಂಗ್ಯ ಆಡ್ತಾ ಇರ್ತಾರೆ ಮತ್ತು ಯಾರೂ ಕೂಡ ಈತನಿಗೆ ಕೆಲಸ ಕೊಡ್ತಿರೋದಿಲ್ಲ. ಹೀಗೆ ಈತ 13 ವರ್ಷದವನಾಗಿದ್ದಾಗ ಒಬ್ಬ ಸರ್ಕಸ್ ಓನರ್ ಈತನನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ನಡೆಸೋದಕ್ಕಾಗಿ ಈತನನ್ನ ಕರೆದುಕೊಂಡು ಹೋಗ್ತಾನೆ. ಅನಂತರ ಈ ವ್ಯಕ್ತಿಯ ಸರ್ಕಸ್ ಕಂಪನಿಯಲ್ಲಿ ಪ್ರೋಗ್ರಾಮ್ ಕೊಡ್ತಾ ತನ್ನ ಜೀವನವನ್ನು ಸಾಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಈತನಿಗಿರೋ ಹೈಪರ್ ಪ್ರೊಸೆಸಿಸ್ ರೋಗ ಅನುವಂಶೀಯವಾಗಿ ಹರಡೋದ್ರಿಂದ ಈತನ ರೋಗ ಆತನ ಮಕ್ಕಳಿಗೂ ಸಹ ಬರುತ್ತೆ. ಆದರೂ ಸಹ ಈತ ಮತ್ತು ಈತನ ಕುಟುಂಬದವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸುಖ ಜೀವನ ನಡೆಸ್ತಾ ಇದ್ದಾರೆ. ಸುಲ್ತಾನ್ ಕೊಸೈನ್. ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವ್ಯಕ್ತಿ ಹೆಸರು ಸುಲ್ತಾನ್ ಕೊಸೈನ್ ಅಂತ. ಟರ್ಕಿ ದೇಶಕ್ಕೆ ಸೇರಿದ ಈ ವ್ಯಕ್ತಿ ನಾರ್ಮಲ್ ಪರ್ಸನ್ಸ್ಗಿಂತ ತುಂಬಾ ಅಂದರೆ ತುಂಬಾ ಎತ್ತರವನ್ನು ಹೊಂದಿದ್ದಾನೆ. ಹೌದು ಫ್ರೆಂಡ್ಸ್, ಅಸಲು ಈ ಸುಲ್ತಾನ್ ಕೊಸೈನ್ ಬರೋಬ್ಬರಿ 8 ಫೀಟಷ್ಟು ಉದ್ದ ಹೊಂದಿ ವಿಶ್ವದಲ್ಲಿ ಅತಿ ಎತ್ತರದ ವ್ಯಕ್ತಿ ಅಂತ ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ಈ ವ್ಯಕ್ತಿಗಿಂತ ಯಾರೂ ಸಹ ಎತ್ತರವಾಗಿಲ್ಲ ಅನ್ನೋ ಕಾರಣಕ್ಕೆ 2016ರಲ್ಲಿ ಇವರಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನೀಡಿ ಗೌರವಿಸಲಾಗಿದೆ. ಈ ವ್ಯಕ್ತಿಗೆ ಜೈಜಾಂಟಿಯಂ ಮತ್ತು ಅಕ್ರೋಮೆಗಾಲಿ ಅನ್ನೋ ರೋಗಗಳು ಅಟ್ಯಾಕ್ ಆಗಿರೋದ್ರಿಂದ ಈ ವ್ಯಕ್ತಿ ಈ ರೀತಿ ಉದ್ದವಾಗಿ ಬೆಳೆದಿದ್ದಾನೆ. ಅಷ್ಟೇ ಅಲ್ಲದೆ ಅಚ್ಚರಿ ಅಂದರೆ ತನ್ನ ಬ್ರೇನ್ ಒಳಗಿರೋ ಪಿಟ್ಯೂಟರಿ ಗ್ರಂಥಿ ಅತಿಯಾಗಿ ಸೋರಿಕೆ ಆಗ್ತಿರೋದ್ರಿಂದ ಈ ವ್ಯಕ್ತಿ ವರ್ಷದಿಂದ ವರ್ಷಕ್ಕೆ ಎತ್ತರವಾಗಿ ಬೆಳ್ತಾ ಇದ್ದಾನೆ. ಈ ವ್ಯಕ್ತಿ ಇಷ್ಟು ಎತ್ತರವಾಗಿರೋದ್ರಿಂದ ಈತನಿಗೆ ಸ್ವತಃ ತನ್ನ ಕಾಲುಗಳ ಮೇಲೆ ಆತನಿಗೇನೆ ಬ್ಯಾಲೆನ್ಸ್ ಆಗಿ ನಿಲ್ಲೋದಕ್ಕೆ ಆಗೋದಿಲ್ಲ. ಆದ್ರಿಂದ ಈತ ನಡೆಯುವಾಗ ಹಾಗೂ ನಿಂತಾಗ ಕಟ್ಟಿಗೆ ಅವಶ್ಯಕವಾಗಿ ಬೇಕು.
ಮಾಡಬೇಕು. ಅಷ್ಟೇ ಅಲ್ಲದೆ ಈತ ಇಷ್ಟು ಉದ್ದವಾಗಿದ್ದರೂ ಸಹ ಮೆರ್ವಿ ಡಿಬೋ ಅನ್ನೋ ಮಹಿಳೆ ಈತನ ಜೊತೆ ವಿವಾಹ ಆಗಿದ್ದಾಳೆ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಕಿಮ್ ಗುಡ್ಮ್ಯಾನ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮಹಿಳೆಯ ಕಣ್ಣನ್ನು ನೋಡ್ತಿದ್ರೆ ಎಂಥವರಿಗೂ ಸಹ ಒಂದು ಕ್ಷಣ ವಿಚಿತ್ರ ಮತ್ತು ಭಯವಾಗುತ್ತೆ. ಯಾಕಂದರೆ ಈಕೆಯ ಕಣ್ಣುಗುಡ್ಡೆಗಳು ಹೊರಗಡೆ ಬಿದ್ದು ಬಿಡ್ತಾವೇನೋ ಅಂತ ಅನಿಸಿಬಿಡುತ್ತೆ. ಅಸಲು ಈ ಮಹಿಳೆಯ ಹೆಸರು ಕಿಮ್ ಗುಡ್ಮ್ಯಾನ್ ಅಂತ. ಅಮೆರಿಕದ ಚಿಕಾಗೋಗೆ ಸೇರಿದ ಈ ಮಹಿಳೆಯು ಒಬ್ಬ ಫ್ಯಾಷನ್ ಡಿಸೈನರ್. ಈಕೆ ತನ್ನ ಕಣ್ಣುಗಳನ್ನು 12 mm ಅಷ್ಟು ಹೊರಗಡೆ ಹಾಕುವ ಯುನಿಕ್ ಟ್ಯಾಲೆಂಟನ್ನು ಹೊಂದಿದ್ದಾಳೆ. ಆದರೆ ಈಕೆಗೆ ಯಾವುದೇ ರೀತಿ ರೋಗ ಅನ್ನೋದು ಇಲ್ಲ. ಬದಲಿಗೆ ಈಕೆ ಮನೆಯಲ್ಲಿ ದಿನಾಲೂ ಪ್ರಾಕ್ಟೀಸ್ ಮಾಡಿ ಈ ಟ್ಯಾಲೆಂಟನ್ನು ರೂಢಿಸಿಕೊಂಡಿದ್ದಾಳೆ. ಆದ್ದರಿಂದ ಈಕೆ ಈ ಟ್ಯಾಲೆಂಟ್ಗೆ 2007ರಲ್ಲಿ ಈಕೆಗೆ ಗಿನ್ನಿಸ್ ರೆಕಾರ್ಡ್ ನೀಡಿ ಗೌರವಿಸಲಾಗಿದೆ. ಮ್ಯಾಸಿ ಕ್ಯೂರಿನ್. ಫ್ರೆಂಡ್ಸ್, ನಾವು ಈ ಹಿಂದೆ ಕಳೆದ ಫ್ಯಾಕ್ಟಲ್ಲಿ ವಿಶ್ವದ ಅತಿ ಎತ್ತರ ವ್ಯಕ್ತಿಯಾಗಿರೋ ಸುಲ್ತಾನ್ ಕೊಸೇನ್ ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ವಿಶ್ವದಲ್ಲಿ ಅತಿ ಎತ್ತರ ಕಾಲುಗಳ ಹೊಂದಿರೋ ವ್ಯಕ್ತಿ ಬಗ್ಗೆ ತಿಳಿಯೋಣ. ಅಸಲು ಮ್ಯಾಕ್ಸಿ ಕ್ಯೂರಿನ್ ಅನ್ನು ಅಮೆರಿಕದ ಟೆಕ್ಸಾಸ್ಗೆ ಸೇರಿದ ಯುವತಿ ವಿಶ್ವದಲ್ಲಿ ಅತಿ ಉದ್ದದ ಕಾಲುಗಳ ಹೊಂದಿದ್ದಾಳೆ. ಈಕೆ 108 ಸೆಂಟಿಮೀಟರ್ ಉದ್ದದ ಕಾಲುಗಳ ಹೊಂದಿ ವಿಶ್ವದಲ್ಲಿ ಅತಿ ಉದ್ದದ ಕಾಲುಗಳ ಹೊಂದಿರೋ ಯುವತಿ ಅಂತ ಪ್ರಖ್ಯಾತಿ ಪಡೆದುಕೊಂಡಿದ್ದಾಳೆ. ಈಕೆ ಇಷ್ಟು ಉದ್ದದ ಕಾಲುಗಳು ಹೊಂದಿರೋದ್ರಿಂದ ತುಂಬಾ ಜನ ಈಕೆಗೆ ರೇಗಿಸ್ತಾ ಇದ್ರಂತೆ. ಆದರೆ ಈಕೆ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸಂತೋಷವಾಗಿದ್ದಾಳೆ. ಅಷ್ಟೇ ಅಲ್ಲದೆ 2019ರಲ್ಲಿ ಈಕೆ ತನ್ನ ಹೈಟ್ಗೆ ಕಂಫರ್ಟೇಬಲ್ ಆಗಿ ಮನೆಯನ್ನು ಕೂಡ ಕಟ್ಟಿಸಿಕೊಂಡಿದ್ದಾಳೆ. ವಿಶ್ವದಲ್ಲಿ ಅತಿ ಉದ್ದದ ಕಾಲುಗಳು ಹೊಂದಿರೋ ಯುವತಿ ಅಂತ ಪ್ರಖ್ಯಾತಿ ಪಡೆದುಕೊಂಡಿದ್ದಾಳೆ. ಈಕೆ ಇಷ್ಟು ಉದ್ದದ ಕಾಲುಗಳು ಹೊಂದಿರೋದ್ರಿಂದ ತುಂಬಾ ಜನ ಈಕೆಗೆ ರೇಗಿಸ್ತಾ ಇದ್ರಂತೆ. ಆದರೆ ಈಕೆ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸಂತೋಷವಾಗಿದ್ದಾಳೆ. ಅಷ್ಟೇ ಅಲ್ಲದೆ 2019ರಲ್ಲಿ ಈಕೆ ತನ್ನ ಹೈಟ್ಗೆ ಕಂಫರ್ಟೇಬಲ್ ಆಗಿ ಮನೆಯನ್ನು ಕೂಡ ಕಟ್ಟಿಸಿಕೊಂಡಿದ್ದಾಳೆ. ಇಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.